ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಆಫ್ ಆರೋಮ್ಯಾಟಿಸಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಆಫ್ ಆರೋಮ್ಯಾಟಿಸಿಟಿಯಲ್ಲಿ ಇದು ಸೆಕೆಂಡ್ ವಿಡಿಯೋ, ಬಟ್ ಆದರೆ ಆರೋಮ್ಯಾಟಿಸಿಟಿಯಲ್ಲಿ ಇದು 6th ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು 10 ಕ್ವಶನ್ಸ್ ತೊಗೊಂಡು ಯಾವ ಥರ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಇವತ್ತು ಒಂದು 15 to 16 ಕ್ವಶನ್ಸ್ ತೊಗೊಂಡು ಆ ಕ್ವಶನ್ಸನ್ನು ಯಾವ ಥರ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಾನು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ 11th ಕ್ವಶನ್ ಏನಂತ ಇದೆ ಅಂತಂದರೆ, ಅಮಾಂಗ್ A to C ದ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಆರ್. A to C ಕಾಂಪೌಂಡ್ ಕೊಟ್ಟಿದ್ದಾರೆ, ಆ ಕಾಂಪೌಂಡಲ್ಲಿ ಯಾವುದು ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಏನು ಅಂತಂದರೆ 10 ಅನಿಲಿನ್. 10 ಅನಿಲಿನ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, 10 ಅಂತ ಬರೆದು ಯಾವ ಥರ ನೇಮಿಂಗ್ ಮಾಡಬೇಕು, ಅನಿಲಿನ್ ಅಂತ ಹೇಳ್ತೀವಿ. ಓಕೆ, ಈ 10 ಅನಿಲಿನ್ ಏನು ಅಂತಂದರೆ ಇದು ನಾನ್ ಪ್ಲೇನರ್. ಸೊ ನಾನು 3rd ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನ್ ಪ್ಲೇನರ್ ಯಾಕೆ ಅಂತಂದರೆ, ಫಸ್ಟು ಮತ್ತು 6th ಪೊಸಿಷನಲ್ಲಿ ಏನಿರುತ್ತೆ ಹೈಡ್ರೋಜನ್ ಇರುತ್ತೆ. ಈ ಎರಡು ಹೈಡ್ರೋಜನ್ ಮಧ್ಯೆ ಏನಾಗುತ್ತೆ ಅಂತಂದರೆ ರಿಪಲ್ಷನ್ ಆಗಿ ಏನಾಗುತ್ತೆ, ಒಂದು ಅಬೋವ್ ಮತ್ತು ಒಂದು ಬಿಲೋ ಪ್ಲೇನ್ ಆಗುತ್ತೆ. ಅದರಿಂದ ಇದೇನಾಗುತ್ತೆ, ನಾನ್ ಪ್ಲೇನರ್ ಆಗುತ್ತೆ. ಸೊ ಕಾಂಪೌಂಡ್ ನಾನ್ ಪ್ಲೇನರ್ ಇರೋದ್ರಿಂದ ಕಾಂಪೌಂಡ್ ಏನಾಗುತ್ತೆ, ನಾನ್ ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಿ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ಇಲ್ಲೊಂದು ಆಕ್ಸೋ ಬ್ರಿಡ್ಜ್ ಇದೆ. ಸೊ ಆಕ್ಸೋ ಬ್ರಿಡ್ಜ್ ಇರೋದ್ರಿಂದ ಇದೇನಾಗುತ್ತೆ, ಪ್ಲೇನರ್ ಆಗುತ್ತೆ. ಸೊ ಪ್ಲೇನರ್ ಆಗೋದ್ರಿಂದ ಇದು ಆರೋಮ್ಯಾಟಿಕ್ ಕಾಂಪೌಂಡ್ ಆಗುತ್ತೆ, ಆರೋಮ್ಯಾಟಿಕ್ ಕಾಂಪೌಂಡ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಇದು ನ್ಯಾಫ್ಥಲಿನ್ ಅಂತ ಕರಿತೀವಿ ಅಲ್ವಾ. ಸೊ ಬೆನ್ಸನೈಡ್ ಕಾಂಪೌಂಡ್ ಕೆಳಗಡೆ ಬರುತ್ತೆ. ಇದು ನಾನು 4th ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಪ್ಲೇನರ್ ಇರೋದ್ರಿಂದ, ಹಾಗೇನೆ ಸೊ 4n+2 pi ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರೋದ್ರಿಂದ ಇದು ಸಹ ಆರೋಮ್ಯಾಟಿಕ್ ಆಗುತ್ತೆ. ಹಾಗಾದರೆ ಕೊಟ್ಟಿರೋ ಕಾಂಪೌಂಡ್ A to C ಯಲ್ಲಿ ಯಾವುದೇ ಆರೋಮ್ಯಾಟಿಕ್ ಆಯಿತು ನಮಗೆ, ಬಿ ಮತ್ತು ಸಿ ಎರಡೂ ಸಹ ಆರೋಮ್ಯಾಟಿಕ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಾವು, ಅಮಾಂಗ್ ದ ಫಾಲೋವಿಂಗ್ ದ ಕಾಂಪೌಂಡ್ ವಿಚ್ ಹ್ಯಾಸ್ ದ ಲೋವೆಸ್ಟ್ ಎನರ್ಜಿ ಬ್ಯಾರಿಯರ್ಸ್. ಇಲ್ಲಿ ಏನು ಕೇಳಿದ್ದಾರೆ, ಲೋವೆಸ್ಟ್ ಎನರ್ಜಿ ಬ್ಯಾರಿಯರ್ ಕೇಳಿದ್ದಾರೆ. ಫಾರ್ ದ ಸಿಸ್ ಟ್ರಾನ್ಸ್ ಐಸೋಮರೈಸೇಷನ್ ಈಸ್. ಸೊ ಇಲ್ಲಿ ಕೊಟ್ಟರೆ ಕಾಂಪೌಂಡು ಇದನ್ನೇನಂತ ಕರಿತೀವಿ ನಾವು, ಫಿಲ್ವಲಿನ್ ಅಂತ ಕರಿತೀವಿ. ಸೊ 4th ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ಫಿಲ್ವಲಿನಲ್ಲಿ ಯಾವುದು ಕೊಟ್ರ ಅಂತ ಒಂದು 4 ಕಾಂಪೌಂಡ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಲೋವೆಸ್ಟ್ ಎನರ್ಜಿ ಬ್ಯಾರಿಯರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಕಾಂಪೌಂಡ್ ಆರೋಮ್ಯಾಟಿಕಾ ಆಂಟಿ ಆರೋಮ್ಯಾಟಿಕಾ ಅಂತ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು, ಅಥವಾ ನಾನ್ ಆರೋಮ್ಯಾಟಿಕಾ ಅಂತ. ಸೊ ಆರೋಮ್ಯಾಟಿಕ್ ಇದ್ದರೆ ಏನಾಗುತ್ತೆ ಅಂತಂದರೆ ಐಸೋಮೆರಿಸಮ್ ಲೋವೆಸ್ಟ್ ಎನರ್ಜಿ ಬ್ಯಾರಿಯರ್ ಇರುತ್ತೆ ಅದರಲ್ಲಿ. ಓಕೆ, ಸೊ ಫಸ್ಟ್ ಒನ್ ನೋಡೋಣ ನಾವು. ಇಲ್ಲಿ ಫಸ್ಟ್ ಒನ್ನಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸೊ ಎಲೆಕ್ಟ್ರಾನ್ ಯಾವ ಕಡೆ ಶಿಫ್ಟ್ ಆಗ್ತಾ ಇದೆ, ಸೊ ಲೆಫ್ಟ್ ಸೈಡಲ್ಲಿ ಏನಕ್ಕೆ ಅಂತ 4th ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕಾಂಪೌಂಡ್ ಏನು ಬರುತ್ತೆ ನೋಡಿ, ನನಗೆ ಕಾಂಪೌಂಡ್ ಯಾವ ಥರ ಬರುತ್ತೆ. ಸೊ ಇಲ್ಲಿ ಸಿಂಗಲ್ ಬಾಂಡ್ ಆಗುತ್ತೆ. ಓಕೆ, ಸೊ ಇನ್ನೆಲ್ಲ ಬಾಂಡು ಸಹ ಹಾಗೆ ಉಳ್ಕೊಳ್ಳುತ್ತೆ. ಬಟ್ ಇಲ್ಲೇನಾಗುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಒಂದು ಪ್ಲಸ್ ಬರುತ್ತೆ. ಸೊ ಇದೇನು ಅಂತಂದರೆ ಆರೋಮ್ಯಾಟಿಕ್ಕು, ಬಟ್ ಇದೇನಾಗುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಸೊ ದ ಓವರಾಲ್ ಕಾಂಪೌಂಡ್ ಏನಾಗುತ್ತೆ ನಮಗೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ, ಆಂಟಿ ಆರೋಮ್ಯಾಟಿಕ್. ಓಕೆ, ಸೊ ನೆಕ್ಸ್ಟ್ ತೊಗೊಂಡ್ರೆ ಸೆಕೆಂಡ್ ಕಾಂಪೌಂಡ್ ತೊಗೊಂಡ್ರೆ, ಸೊ ಸೆಕೆಂಡ್ ಕಾಂಪೌಂಡಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸೊ ಇಲ್ಲೂ ಸಹ ಶಿಫ್ಟ್ ಯಾವ ಕಡೆ ಬೇಕಾದರೂ ಶಿಫ್ಟ್ ಆಗ್ಬೋದು. ಯಾಕೆ ಅಂತಂದರೆ ರಿಂಗ್ ಸೇಮ್ ಇರುತ್ತೆ. ಸೊ ಶಿಫ್ಟ್ ಆದಾಗ ನಮ್ಗೆ ಏನು ಬರುತ್ತೆ, ಇಲ್ಲೊಂದು ನೆಗೆಟಿವ್ ಚಾರ್ಜ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಇದೇನಾಗುತ್ತೆ, ಈ ಡಬಲ್ ಬಾಂಡು ಹೋಗುತ್ತೆ. ಸೊ ಡಬಲ್ ಬಾಂಡೇ ಶಿಫ್ಟ್ ಆಗಿರೋದಲ್ವ. ಸೊ ಇದು ತೊಗೊಂಡಾಗ ಏನಾಗುತ್ತೆ, ಆರೋಮ್ಯಾಟಿಕ್ ಆಗುತ್ತೆ. ಬಟ್ ಇದನ್ನು ತೊಗೊಂಡಾಗ ಎಷ್ಟಿರುತ್ತೆ, 4 pi ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದೇನಾಗುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಸೊ ದ ಓವರಾಲ್ ಕಾಂಪೌಂಡ್ ತೊಗೊಂಡಾಗ ಏನಾಗುತ್ತೆ ನಮಗೆ, ಆಂಟಿ ಆರೋಮ್ಯಾಟಿಕ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ತೊಗೊಳ್ಳೋದಾದರೆ ನಾನು, ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ನೋಡಿ, ಡಬಲ್ ಬಾಂಡ್ ಯಾವ ಕಡೆ ಶಿಫ್ಟ್ ಆಗ್ತಾ ಇದೆ, ಸೈಕ್ಲೋಪೆಂಟಾಡೈನೈಲ್ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಸೊ ಆವಾಗ ನಮ್ಗೆ ಏನಾಗುತ್ತೆ ಅಂತಂದರೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಈ ಬಾಂಡ್ ಏನಾಗುತ್ತೆ, ಶಿಫ್ಟ್ ಆಗೋಗಿರುತ್ತೆ. ಓಕೆ, ಈ ಬಾಂಡ್ ಶಿಫ್ಟ್ ಆಗಿರುತ್ತೆ. ಸೊ ಇಲ್ಲಿಗೆ ಏನಾಗುತ್ತೆ ಅಂತಂದರೆ, ಇದು ಆರೋಮ್ಯಾಟಿಕ್ಕು ಅದೇ ಥರ ಇದು ಸಹ ಆರೋಮ್ಯಾಟಿಕ್ ಆಗುತ್ತೆ. ಸೊ ಎರಡೂ ಆರೋಮ್ಯಾಟಿಕ್ ಇರೋದ್ರಿಂದ ಕಾಂಪೌಂಡ್ ಏನು ಆರೋಮ್ಯಾಟಿಕ್. ಓಕೆ, ಸೊ ಇಲ್ಲೇನು ಅಂತಂದರೆ ಎರಡೂ ಸಹ ರಿಂಗು ಸೇಮ್ ಇರೋದ್ರಿಂದ ಯಾವ ಕಡೆಗಾದರೂ ಶಿಫ್ಟ್ ಆಗ್ಬೋದು. ಸೊ ಈ ಕಡೆ ಲೆಫ್ಟ್ ಸೈಡಿಗೆ ಶಿಫ್ಟ್ ಆದ ತಕ್ಷಣ ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಬರುತ್ತೆ. ಈ ಬಾಂಡ್ ಏನಾಗಿರುತ್ತೆ, ರಿಮೂವ್ ಆಗಿರುತ್ತೆ. ಓಕೆ, ಇಲ್ಲಿ ತೊಗೊಳ್ಳೋದಾದ್ರೆ ಈ ನೆಗೆಟಿವ್ ಚಾರ್ಜ್ ಇರೋ ಕಡೆ ಏನಾಗುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ಅದೇ ಥರ ಪಾಸಿಟಿವ್ ಚಾರ್ಜ್ ಇರೋ ಕಡೆ ಏನಾಗುತ್ತೆ, ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ದ ಓವರಾಲ್ ಕಾಂಪೌಂಡ್ ತೊಗೊಂಡಾಗ ಏನಾಗುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ.
ಸೊ ಅಲ್ಲಿಗೆ ಎಲ್ಲ ಕಾಂಪೌಂಡು ಆರೋಮ್ಯಾಟಿಕ್ ಎಕ್ಸೆಪ್ಟ್ ಸಿ ಅಲ್ವಾ. ಸಿ ಒಂದು ಎಲ್ಲ ಆಂಟಿ ಆರೋಮ್ಯಾಟಿಕ್ಕು ಎಕ್ಸೆಪ್ಟ್ ಸಿ ಮಾತ್ರ ಏನಾಗಿದೆ ಆರೋಮ್ಯಾಟಿಕ್ ಆಗಿದೆ. ಹಾಗಾದರೆ ಲೋವೆಸ್ಟ್ ಎನರ್ಜಿ ಬ್ಯಾರಿಯರ್ ಯಾವುದಕ್ಕಿರುತ್ತೆ, ಸಿಗಿರುತ್ತೆ. ಓಕೆ, ಸಿಗಿರುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ದ ಕಾಂಪೌಂಡ್ ದಟ್ ಈಸ್ ಆಂಟಿ ಆರೋಮ್ಯಾಟಿಕ್ ಇಸ್. ಇಲ್ಲಿ ಕೇಳಿರೋದು ಕಾಂಪೌಂಡ್ ಕೊಟ್ಟಿದ್ದಾರೆ, ಕಾಂಪೌಂಡಲ್ಲಿ ಯಾವುದು ಆಂಟಿ ಆರೋಮ್ಯಾಟಿಕ್ ಅಂತ ಕೇಳಿದ್ದಾರೆ. ಸೊ ಬೋರಾನಲ್ಲಿ ಫಸ್ಟ್ ಹೇಳಿದ್ದೆ ನಾನು, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಬೋರಾನಲ್ಲಿ ಏನಿರುತ್ತೆ ವೇಕೆಂಟ್ ಆರ್ಬಿಟಲ್ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಸೊ ಪೈ ಎಲೆಕ್ಟ್ರಾನ್ ಕೌಂಟಿಂಗಲ್ಲಿ ಇದನ್ನು ಕನ್ಸಿಡರ್ ಮಾಡಲ್ಲ. ಸೊ ಟೋಟಲಾಗಿ ಬಟ್ ಇದು ಪ್ಲೇನರ್ ಆಗಿರುತ್ತೆ. ಟೋಟಲಾಗಿ 4 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರೋದ್ರಿಂದ ಇದೇನಾಗುತ್ತೆ ಆಂಟಿ ಆರೋಮ್ಯಾಟಿಕ್ ಆಗುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಸೊ ನೆಕ್ಸ್ಟ್ ಇರೋದು ಈ ಬ್ರಿಡ್ಜ್ ರಿಂಗನ್ನು ಯಾವ ಥರ ಬರಿಬೋದು ನಾವು ನೋಡಿ. ಸೊ ಇಲ್ಲಿ ಮಧ್ಯೆ ಏನಾಗಿದೆ ಬ್ರಿಡ್ಜ್ ಇದೆ. ಸೊ ಈ ಬ್ರಿಡ್ಜಲ್ಲಿ ಏನಾಗ್ತಾ ಇದೆ ನೋಡಿ, ಈ ಥರ ಡಬಲ್ ಬಾಂಡ್, ಇದು ಸ್ಟ್ರಕ್ಚರ್ ಈ ಥರ ಇರುತ್ತೆ. ಸೊ ಇಲ್ಲಿ sp3 ಹೈಬ್ರಿಡೈಸೇಷನ್ ಇರೋದ್ರಿಂದ sp3 ಹೈಬ್ರಿಡೈಸೇಷನ್ ಇದ್ದರೆ ಏನಾಗುತ್ತೆ, ಅದು ನಾನ್ ಆರೋಮ್ಯಾಟಿಕ್ ಆಗುತ್ತೆ. ಏನಾಗುತ್ತೆ, ನಾನ್ ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ಅದೇ ಥರ ಇಲ್ಲೂ ಬಂದರೆ ಏನಾಗ್ತಾ ಇದೆ ನೋಡಿ, ಇಲ್ಲೂ ಒಂದು sp3 ಪ್ರೆಸೆಂಟ್ ಇದೆ, sp3 ಹೈಬ್ರಿಡೈಸೇಷನ್ ಪ್ರೆಸೆಂಟ್ ಇದೆ. ಸೊ ಇದು ಸಹ ಏನಾಗುತ್ತೆ ನಾನ್ ಆರೋಮ್ಯಾಟಿಕ್ ಆಗುತ್ತೆ, ನಾನ್ ಆರೋಮ್ಯಾಟಿಕ್ ಆಗುತ್ತೆ. ಸೊ ಎರಡೂ ಸಹ ನಾನ್ ಆರೋಮ್ಯಾಟಿಕ್ಕು. ಸೊ ಅವ್ರು ಕೇಳಿರೋದೇನು ಅಂತಂದರೆ ಆಂಟಿ ಆರೋಮ್ಯಾಟಿಕ್ಕು. ಸೊ ಫಸ್ಟ್ ಒನ್ ಏನು ಆಂಟಿ ಆರೋಮ್ಯಾಟಿಕ್, ಅಲ್ಲಿಗೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ದ ಕರೆಕ್ಟ್ ಆರ್ಡರ್ ಆಫ್ ಅಸಿಡಿಟಿ. ಇಲ್ಲಿ ಅಸಿಡಿಟಿ ಆರ್ಡರ್ ಕೇಳಿದ್ದಾರೆ. ಸೊ ಅಸಿಡಿಟಿ ಆರ್ಡರ್ ಅಂತಂದರೆ ಏನು ಅಂತಂದರೆ ಹೈಡ್ರೋಜನ್ ರಿಮೂವ್ ಮಾಡಿದ್ಮೇಲೆ ಏನಾಗುತ್ತೆ ಇಲ್ಲಿ ಹೈಡ್ರೋಜನ್ ಡೊನೇಟ್ ಮಾಡೋದು. ಸೊ ಒಂದು ನೆಗೆಟಿವ್ ಚಾರ್ಜ್ ಬರುತ್ತೆ ಅಲ್ವಾ. ಸೊ ಹೈಡ್ರೋಜನ್ ಅಂದರೆ H+, ಇದು H+ ಹೋಗಬೇಕಾದ್ರೆ ಇಲ್ಲೊಂದು ಬಾಂಡ್ ಇರುತ್ತೆ ನೋಡಿ. ಇವಾಗ ಎಕ್ಸಾಂಪಲ್ ಇಲ್ಲಿ ಹೈಡ್ರೋಜನ್ ಬಾಂಡ್ ಇದೆ. ಸೊ ಹೈಡ್ರೋಜನ್ನ ಡೊನೇಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಈ ಹೈಡ್ರೋಜನ್ ಪಾಸಿಟಿವ್ ಅಂತ ಅಂದರೆ ಬಾಂಡ್ ಇರುತ್ತೆ ನೋಡಿ, ಕಾರ್ಬನ್ ಮತ್ತು ಹೈಡ್ರೋಜನ್ ಬಾಂಡ್ ಇರೋದೇನಾಗುತ್ತೆ ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಸೊ ಕಾರ್ಬನಲ್ಲಿ ಏನು ಬರುತ್ತೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಎಲ್ಲ ಕಡೆ ಹೈಡ್ರೋಜನ್ ರಿಮೂವ್ ಮಾಡಿದ ತಕ್ಷಣ ಏನಾಗುತ್ತೆ ನನಗೆ ಒಂದು ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ನೆಕ್ಸ್ಟು ಅಸಿಡಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ರೆಸೊನೆನ್ಸ್ ಮೇಲೆ ಅಥವಾ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ತಿಳ್ಕೊಳ್ಳಿ, ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟು ಇದರಲ್ಲಿ ನೆಗೆಟಿವ್ ಚಾರ್ಜ್ ಬಂದಿರೋದ್ರಿಂದ ಇದು ಆರೋಮ್ಯಾಟಿಕ್ ಕಾಂಪೌಂಡು. ಫಸ್ಟ್ ಆರೋಮ್ಯಾಟಿಕಾ ನಾನ್ ಆರೋಮ್ಯಾಟಿಕಾ ಅದನ್ನು ತಿಳ್ಕೊಬಿಡ್ಬೇಕು. ಯಾಕೆಂದರೆ ಆ ಸ್ಟೆಬಿಲಿಟಿ ಆ ಕಾಂಪೌಂಡು ಆರೋಮ್ಯಾಟಿಕಾ ನಾನ್ ಆರೋಮ್ಯಾಟಿಕಾ ಆಂಟಿ ಆರೋಮ್ಯಾಟಿಕಾ ಅನ್ನೋದ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟು ತೊಗೊಂಡ್ರೆ ಇದೇನಾಗುತ್ತೆ ಆಂಟಿ ಆರೋಮ್ಯಾಟಿಕ್ ಆಗುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಸೊ ನೆಕ್ಸ್ಟ್ ಸಿ ಏನಾಗುತ್ತೆ ಆರೋಮ್ಯಾಟಿಕ್ ಆಗುತ್ತೆ, ಸಿ ಏನಾಗುತ್ತೆ ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಇವಾಗ ಎರಡು ಆರೋಮ್ಯಾಟಿಕ್ ಇದೆ. ಸೊ ಇದರಲ್ಲಿ ಯಾವುದು ಮೋರ್ ಅಸಿಡಿಟಿ ಅಂತಂದರೆ ಓಕೆ ಇದು ಲೆಸ್ ಅಸಿಡಿಟಿ. ಯಾಕೆ ಅಂತಂದರೆ ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಸೊ ಪ್ರೋಟಾನ್ನ ಕೊಡ್ತಾ ಇದ್ದಂಗೆ ಏನಾಗುತ್ತೆ ಅದು ಆಂಟಿ ಆರೋಮ್ಯಾಟಿಕ್ ಆಗುತ್ತೆ, ಲೆಸ್ ಸ್ಟೇಬಲ್ ಆಗುತ್ತೆ. ಸೊ ಬಟ್ ಇದೆರಡರಲ್ಲೂ ಆರೋಮ್ಯಾಟಿಕ್ ಇರೋದ್ರಿಂದ ನೋಡಿ ನೆಗೆಟಿವ್ ಚಾರ್ಜ್ ಅಂದ್ರೇನು ಎಲೆಕ್ಟ್ರಾನ್ ಡೆನ್ಸಿಟಿ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾದರೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ರೆ ಏನಾಗುತ್ತೆ ಸ್ಟೆಬಿಲಿಟಿ ಕಡಿಮೆ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಈ ರಿಂಗ್ಗೆ ಅಟ್ಯಾಚ್ ಆಗಿರೋದೇನು CF3 ಅಟ್ಯಾಚ್ ಆಗಿದೆ. ಸೊ CF3ಯಲ್ಲಿ ಫ್ಲೋರಿನ್ ನಿಮ್ಗೆ ಗೊತ್ತಿದೆ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಇದು ನೆಗೆಟಿವ್ ಚಾರ್ಜನ್ನು ಏನು ಮಾಡುತ್ತೆ, ಸೊ ಅಟ್ರಾಕ್ಷನ್ ಮಾಡಿ ಏನಾಗುತ್ತೆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆದಷ್ಟು ಡಿಸ್ಪರ್ಷನ್ ಆದಷ್ಟು ನಮಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಸೊ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಇವಾಗ ನೋಡಿ ಇಲ್ಲಿ ಈ ಥರ ಒಂದು ಲೈನ್ ಎಳೆದಿದ್ದೇನೆಂದರೆ ಇಲ್ಲಿ CH3 ಇದೆ ಅಂತ. ಸೊ CH3 ಅಟ್ಯಾಚ್ ಆಗೋದ್ರಿಂದ CH3 ನಿಮ್ಗೆ ಗೊತ್ತಿದೆ ಯಾವುದು ಅದು +I. ಸೊ ಇದೇನು ಮಾಡುತ್ತೆ ಅಂತಂದರೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಸೊ ಎಲೆಕ್ಟ್ರಾನ್ ಡೊನೇಟ್ ಮಾಡೋದ್ರಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗುತ್ತೆ ಹೇಳಿ ಇನ್ಕ್ರೀಸ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆದರೆ ಸ್ಟೆಬಿಲಿಟಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಓಕೆ ಮೋರ್ ಅಸಿಡಿಕ್ ದ್ಯಾನ್ ಸಿ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಬಿ. ಓಕೆ, ಆರೋಮ್ಯಾಟಿಕಲ್ಲಿ ಏನಾಗುತ್ತೆ ಎ ಮೋರ್ ಅಸಿಡಿಕ್ ಬರುತ್ತೆ, ಅದಾದಮೇಲೆ ಸಿ ಬರುತ್ತೆ, ಅದಾದಮೇಲೆ ಬಿ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ 15th ಏನು ಕೊಟ್ಟಿದ್ದಾರೆ ಅಂತ. ಅಮಾಂಗ್ ದ ಫಾಲೋವಿಂಗ್ ಕಾಂಪೌಂಡ್ಸ್ ದ ಒನ್ ವಿಚ್ ಹ್ಯಾಸ್ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್. ಯಾವುದರಲ್ಲಿ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಡೈಪೋಲ್ ಮೂಮೆಂಟ್ ಅಂತಂದರೆ ಏನು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಸಹ ಏನೋ ಪೋಲ್ ಪ್ರೆಸೆಂಟ್ ಇರಬೇಕು. ಸೊ ಇದು ಯಾವಾಗ ಪ್ರೆಸೆಂಟ್ ಆಗುತ್ತೆ ಮತ್ತು ಇದೇನಾಗುತ್ತೆ ನಮಗೆ ಆರೋಮ್ಯಾಟಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಆರೋಮ್ಯಾಟಿಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ತೊಗೊಂಡ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಏನಾಗುತ್ತೆ ನೆಗೆಟಿವ್ ಆಗುತ್ತೆ, ಪ್ಲಸ್ ಆಗುತ್ತೆ. ಒಂದು ಆರೋಮ್ಯಾಟಿಕ್ ಇರುತ್ತೆ. ಓಕೆ, ನೆಗೆಟಿವ್ ಎಲ್ಲಿ ಬರುತ್ತೆ ಅಲ್ಲಿ ಆರೋಮ್ಯಾಟಿಕ್ ಆಗುತ್ತೆ, ಪಾಸಿಟಿವ್ ಎಲ್ಲಿ ಬರುತ್ತೆ ಅಲ್ಲಿ ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಸೊ ರಿಂಗ್ ಸೈಜ್ ಸೇಮ್ ಇರೋದ್ರಿಂದ ಯಾವ ಕಡೆ ಆದರೂ ಶಿಫ್ಟ್ ಆಗ್ಬೋದು. ಸೊ ಓವರ್ ಆಲ್ ಕಾಂಪೌಂಡ್ ಏನಾಯಿತು ನನಗೆ ಆಂಟಿ ಆರೋಮ್ಯಾಟಿಕ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಏನಾಗುತ್ತೆ ಇದು ಯಾವ ಕಡೆಗೆ ಶಿಫ್ಟ್ ಆಗುತ್ತೆ ಸೈಕ್ಲೋಪೆಂಟಾಡೈನಲ್ ಕಡೆಗೆ ಶಿಫ್ಟ್ ಆಗುತ್ತೆ. ಯಾಕೆಂದರೆ ಹಂಗೆ ಶಿಫ್ಟ್ ಆದರೆ ಏನಾಗುತ್ತೆ ಇದು ಆರೋಮ್ಯಾಟಿಕ್ ಆಗುತ್ತೆ. ಹಾಗೆಯೇ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬಂದರೆ ಇದೇನಾಗುತ್ತೆ ಇದು ಸಹ ಆರೋಮ್ಯಾಟಿಕ್ ಆಗುತ್ತೆ. ಸೊ ಓವರಾಲ್ ಕಾಂಪೌಂಡ್ ಏನಾಗುತ್ತೆ ನನಗೆ ಆರೋಮ್ಯಾಟಿಕ್ ಆಗುತ್ತೆ. ಸೊ ನೆಕ್ಸ್ಟ್ ತೊಗೊಳ್ಳೋದಾದರೆ ಇಲ್ಲಿ ಏನಾಗುತ್ತೆ ಪಾಸಿಟಿವ್ ಚಾರ್ಜ್ ಯಾವುದಕ್ಕೆ ಶಿಫ್ಟ್ ಆಗುತ್ತೆ
ಸೈಕ್ಲೋಪ್ರೊಪಿನೈಲ್ಗೆ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ಸೊ ಅಲ್ಲಿಗೆ ಇಲ್ಲಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಇಲ್ಲಿಗೆ ಏನಾಗುತ್ತೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ನೆಗೆಟಿವ್ ಚಾರ್ಜ್ ಇರೋ ಇದು ಆಂಟಿ ಆರೋಮ್ಯಾಟಿಕ್ ಆಗುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ಪಾಸಿಟಿವ್ ಚಾರ್ಜ್ ಇರೋದು ಸೈಕ್ಲೋ ಎಪ್ಟಾಟ್ರೈನೈಲ್ ಏನಾಗುತ್ತೆ ನಿಮಗೆ ಆರೋಮ್ಯಾಟಿಕ್ ಆಗುತ್ತೆ, ಆರೋಮ್ಯಾಟಿಕ್ ಆಗುತ್ತೆ. ಸೊ ಕಾಂಪೌಂಡ್ ತೊಗೊಂಡಾಗ ಏನಾಗುತ್ತೆ ಆರೋಮ್ಯಾಟಿಕ್ ಕಾಂಪೌಂಡ್ ಆಗುತ್ತೆ, ಆರೋಮ್ಯಾಟಿಕ್ ಕಾಂಪೌಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಡಬಲ್ ಬಾಂಡ್ ಯಾವ ಕಡೆ ಶಿಫ್ಟ್ ಆಗುತ್ತೆ ಸೈಕ್ಲೋಪೆಂಟಾಡೈನಲ್ ಕಡೆಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಬರುತ್ತೆ. ಸೊ ಏನಾಗುತ್ತೆ ಇದು ಆರೋಮ್ಯಾಟಿಕ್ ಆಗುತ್ತೆ, ಆರೋಮ್ಯಾಟಿಕ್ ಆಗುತ್ತೆ. ಬಟ್ ಇದೇನಾಗುತ್ತೆ ನಾನ್ ಆರೋಮ್ಯಾಟಿಕ್, ನಾನ್ ಆರೋಮ್ಯಾಟಿಕ್. ಓಕೆ, ಸೊ ನಾನ್ ಆರೋಮ್ಯಾಟಿಕ್ ಆಗೋದ್ರಿಂದ ಓವರಾಲ್ ಕಾಂಪೌಂಡ್ ಏನಾಗುತ್ತೆ ನಾನ್ ಆರೋಮ್ಯಾಟಿಕ್ ಆಗುತ್ತೆ. ಸೊ ಅಲ್ಲಿಗೆ ನನಗೆ ಆರೋಮ್ಯಾಟಿಕ್ ಕಾಂಪೌಂಡ್ ಯಾವುದು, ಆರೋಮ್ಯಾಟಿಕ್ ಕಾಂಪೌಂಡ್ ಯಾವುದು, ಸಾರಿ ಇದು ಆಂಟಿ ಆರೋಮ್ಯಾಟಿಕ್. ಸಿ ಏನು ಆಂಟಿ ಆರೋಮ್ಯಾಟಿಕ್, ಎರಡೂ ಆರೋಮ್ಯಾಟಿಕ್ ಆದರೆ ಮಾತ್ರ ಆರೋಮ್ಯಾಟಿಕ್ ಬರುತ್ತೆ. ಓಕೆ, ಸೊ ಆಂಟಿ ಆರೋಮ್ಯಾಟಿಕ್. ಅಲ್ಲಿಗೆ ನಮಗೆ ಆರೋಮ್ಯಾಟಿಕ್ ಕಾಂಪೌಂಡ್ ಯಾವ್ದು ಬಂತು ಬಿ ಮಾತ್ರ ಏನು ಆರೋಮ್ಯಾಟಿಕ್ ಕಾಂಪೌಂಡ್. ಅಲ್ಲಿಗೆ ಏನಂತ ಕೇಳಿದ್ದಾರೆ ಇಲ್ಲಿ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಯಾವುದ್ರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ ಕಾಂಪೌಂಡ್ ತಕ್ಷಣ ಏನಾಗುತ್ತೆ ಇಲ್ಲಿ ನೆಗೆಟಿವ್ ಮತ್ತು ಡಬಲ್ ಬಾಂಡ್ ಶಿಫ್ಟ್ ಆಗಿ ನೆಗೆಟಿವ್ ಪಾಸಿಟಿವ್ ಬಂದುಬಿಡುತ್ತೆ, ಅದೇ ಡೈಪೋಲ್ ಮೂಮೆಂಟ್ ಅಲ್ವಾ. ಸೊ ಆರೋಮ್ಯಾಟಿಕ್, ಅಲ್ಲಿಗೆ ಬಿ ಆಪ್ಷನ್ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. 16th ಕ್ವಶನ್ ಏನು ಕೇಳಿದ್ದಾರೆ ಅಂತ ಅಂದರೆ ದ ಕಾಂಪೌಂಡ್ ದಟ್ ಈಸ್ ನಾಟ್ ಆರೋಮ್ಯಾಟಿಕ್. ಕಾಂಪೌಂಡಲ್ಲಿ ಯಾವುದು ಆರೋಮ್ಯಾಟಿಕ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ ನಿಮಗೆ ಸೈಕ್ಲೋ ಎಪ್ಟಾಟ್ರೈನೈಲ್ ಇದನ್ನೇನಂತ ಕರಿತೀವಿ ಟ್ರೊಪಿಲಿಯಂ ಅಂತ, ಟ್ರೊಪಿಲಿಯಂ ಅಯಾನ್ ಅಂತಲೂ ಕರಿತೀವಿ ನಾವು. ಸೊ ಇದೇನಾಗಿರುತ್ತೆ ಅಂತಂದರೆ ಈ ಕೇಟಯಾನ್ ಏನಾಗಿರುತ್ತೆ ಅಂದರೆ ಯಾವಾಗಲೂ ಆರೋಮ್ಯಾಟಿಕ್ ಆಗಿರುತ್ತೆ, ಯಾವಾಗಲೂ ಆರೋಮ್ಯಾಟಿಕ್ ಆಗಿರುತ್ತೆ. ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಬಂದಾಗ ಎಷ್ಟಾಯಿತು 8 ಎಲೆಕ್ಟ್ರಾನ್ಸ್ ಆಯಿತು. ಇದೇನಾಗಿರುತ್ತೆ ಆಂಟಿ ಆರೋಮ್ಯಾಟಿಕ್ ಆಗಿರುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಎ ಬಿ ಆಯಿತು. ನೆಕ್ಸ್ಟ್ ಸಿಗೆ ಹೋಗೋಣ. ಇದೇನಾಗುತ್ತೆ ಆರೋಮ್ಯಾಟಿಕ್ ಆಗಿರುತ್ತೆ. ಓಕೆ, ಯಾವಾಗಲೂ ಅಷ್ಟೇ ಸೈಕ್ಲೋಪೆಂಟಾಡೈನೈಲ್ ಆನಿಯನ್ ಯಾವಾಗಲೂ ಆರೋಮ್ಯಾಟಿಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ನೋಡಿ ಇಲ್ಲಿ 2 ಇದೆ ಅಲ್ವಾ, 2 ನೆಗೆಟಿವ್ ಚಾರ್ಜಿನಿಂದ ಟೋಟಲಾಗಿ ಎಷ್ಟಾಗುತ್ತೋ 10 ಎಲೆಕ್ಟ್ರಾನ್ಸ್ ಆಗುತ್ತೆ. 10 ಎಲೆಕ್ಟ್ರಾನ್ಸ್ ಆಗೋದ್ರಿಂದ ಪ್ಲೇನರ್ ಇರೋದ್ರಿಂದ ಇದು ಸಹ ಏನಾಗುತ್ತೆ ಆರೋಮ್ಯಾಟಿಕ್ ಆಗುತ್ತೆ. ಸೊ ಅಲ್ಲಿ ಏನು ಕೇಳಿದ್ದಾರೆ ಯಾವುದು ಆರೋಮ್ಯಾಟಿಕ್ ಅಲ್ಲ ಅಂತ ಕೇಳಿದ್ದಾರೆ, ಅಲ್ಲಿಗೇನು ಬಿ ಆಪ್ಷನ್. ಓಕೆ, ಸೊ ಬಿ ಇಸ್ ನಾಟ್ ಅ ಆರೋಮ್ಯಾಟಿಕ್, ಇಟ್ ಇಸ್ ಅ ಆಂಟಿ ಆರೋಮ್ಯಾಟಿಕ್. 17th ಕ್ವಶನ್ ಏನು ಅಂತಂದರೆ ದ ಕಾಂಪೌಂಡ್ ದಟ್ ಗಿವ್ಸ್ PPT ಪ್ರೆಸಿಪಿಟೇಟ್ ಆನ್ ವಾರ್ಮಿಂಗ್ ವಿತ್ ಸಿಲ್ವರ್ ನೈಟ್ರೇಟ್ ಇಸ್. ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ನಾನು, ಸಿಲ್ವರ್ ನೈಟ್ರೇಟ್ ಜೊತೆಗೆ ನಾವು ಟ್ರೀಟ್ ಮಾಡಿದ್ರೆ ಸಿಲ್ವರ್ ನೈಟ್ರೇಟ್ ಏನಾಗುತ್ತೆ ಅದರಲ್ಲಿರೋಂಥ ಸಿಲ್ವರು ಕರಸ್ಪಾಂಡಿಂಗ್ ಸಿಲ್ವರ್ ಆಲೋಜನ್ ಆಗಿ ಪ್ರೆಸಿಪಿಟೇಟ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲೆಲ್ಲದರಲ್ಲೂ ಬ್ರೋಮಿನ್ ಇದೆ. ಸೊ ಬ್ರೋಮಿನ್ ಇಲ್ಲೆಲ್ಲ ಬ್ರೋಮೈಡ್ ಏನಾಗಿದೆ ಅಟ್ಯಾಚ್ ಆಗಿದೆ. ಸೊ ಸಿಲ್ವರ್ ನೈಟ್ರೇಟನ್ನು ನಾನು ಟ್ರೀಟ್ ಮಾಡ್ತಾ ಇದ್ದಂಗೆ ನನ್ನ ಎಕ್ಸ್ಪೆಕ್ಟೇಷನ್ ಕಾಂಪೌಂಡ್ ಏನಾಗುತ್ತೆ ನೋಡಿ. ಸೊ ಇಲ್ಲೇನಾಗುತ್ತೆ ಬೆನ್ಝೀನ್ ಇದೆ ಅಲ್ವಾ. ಸೊ ಈ ಬೆನ್ಝೀನಲ್ಲಿ ಇಲ್ಲೇನಾಗುತ್ತೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಅದೇ ಥರ ಇಲ್ಲೇನಾಗುತ್ತೆ ಇಲ್ಲೂ ಸಹ ಪಾಸಿಟಿವ್ ಚಾರ್ಜ್ ಬರುತ್ತೆ. ಎಲ್ಲದರಲ್ಲೂ ಏನಾಗುತ್ತೆ ಅಂತಂದರೆ ಎಲ್ಲೆಲ್ಲಿ ಬಿ ಆರ್ ಅಟ್ಯಾಚ್ ಆಗಿರುತ್ತೆ ಸೊ ಅಲ್ಲೆಲ್ಲ ನಮ್ಗೆ ಏನಾಗುತ್ತೆ ರಿಸಲ್ಟ್ ಏನು ಬರುತ್ತೆ ಪಾಸಿಟಿವ್ ಚಾರ್ಜ್ ರಿಸಲ್ಟ್ ಬರುತ್ತೆ. ಓಕೆ, ಇಲ್ಲೂ ಸಹ ಪಾಸಿಟಿವ್ ಚಾರ್ಜ್ ಬರುತ್ತೆ, ಪಿರಿಡಿನಲ್ಲೂ ಸಹ ಪಾಸಿಟಿವ್ ಚಾರ್ಜ್ ಬರುತ್ತೆ. ಓಕೆ, ಸೊ ಈ ಥರ ಬರುತ್ತೆ ಪ್ರಾಡಕ್ಟ್. ಸೊ ನೆಕ್ಸ್ಟ್ ನೋಡೋದಾದರೆ ಫಸ್ಟ್ ಒನ್ನು ಬೆನ್ಝಿನಲ್ಲಿ ಪಾಸಿಟಿವ್ ಚಾರ್ಜ್ ಬರೋ ಚಾನ್ಸೇ ಇಲ್ಲ. ಸೊ ಅದಿಲ್ಲಿಗೆ ಇದು ಆಗೋದಿಲ್ಲ, ಈ ರಿಯಾಕ್ಷನೇ ಆಗಲ್ಲ ನಿಮಗೆ. ಸೊ ಇನ್ನು ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಈ ಪಾಸಿಟಿವ್ ಚಾರ್ಜ್ ಬಂದರೆ ಏನಾಗುತ್ತೆ ಇದು ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಆಂಟಿ ಆರೋಮ್ಯಾಟಿಕ್ಕು ನಮ್ಮ ರಿಯಾಕ್ಟೆಂಟ್ ಇದೆಯಲ್ಲ ಈ ರಿಯಾಕ್ಟೆಂಟಿಗಿಂತನೂ ಲೆಸ್ ಸ್ಟೇಬಲ್, ಅಲ್ಲಿಗೆ ಈ ರಿಯಾಕ್ಷನ್ಸು ಸಹ ಆಗಲ್ಲ. ಸೊ ನೆಕ್ಸ್ಟ್ ಹೋಗೋದಾದರೆ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರ್ತಾ ಇದ್ದಂಗೆ ಇದೇನಾಗುತ್ತೆ ಆರೋಮ್ಯಾಟಿಕ್ ಆಗುತ್ತೆ. ಸೊ ಆರೋಮ್ಯಾಟಿಕ್ ಆಗುತ್ತೆ ಅಂದರೆ ಸ್ಟೆಬಿಲಿಟಿ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಅಲ್ಲಿ. ಇನ್ನು ನೆಕ್ಸ್ಟ್ ಪಿರಿಡಿನಲ್ ಅಂತೂ ಪಾಸಿಟಿವ್ ಚಾರ್ಜ್ ಬರೋದೇ ಇಲ್ಲ. ಸೊ ಅಲ್ಲಿಗೆ ಆಪ್ಷನ್ ಯಾವುದು ಸಿ ಆಪ್ಷನ್, ಸಿ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಕರೆಕ್ಟ್ ಮ್ಯಾಚ್ ದ ಪ್ರಾಡಕ್ಟ್ ಆಫ್ ದ ರಿಯಾಕ್ಷನ್ಸ್ ಇನ್ ಕಾಲಮ್ ಎ ವಿತ್ ದ ಪ್ರಾಪರ್ಟೀಸ್ ಆನ್ ಕಾಲಮ್ ಬಿ. ಇಲ್ಲಿ ಕಾಲಮ್ ಎ ಮತ್ತು ಕಾಲಮ್ ಬಿ ಎರಡು ಕೊಟ್ಟಿದ್ದಾರೆ. ಸೊ ಕಾಲಮ್ ಎಲಿ ಕೆಲವು ಕಾಂಪೌಂಡ್ ಕೊಟ್ಟಿದ್ದಾರೆ, ರಿಯಾಕ್ಷನ್ಸ್ಗೆ ರಿಯಾಕ್ಟೆಂಟ್ ಕೊಟ್ಟು ಏನು ಮಾಡಿದ್ದಾರೆ ಅಲ್ಲಿ ರಿಏಜೆಂಟು ಸಹ ಕೊಟ್ಟಿದ್ದಾರೆ. ಬಟ್ ಕಾಲಮ್ ಬಿ ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನೋಡಿ ಅವರು ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ, ಆರೋಮ್ಯಾಟಿಕಾ, ಆಂಟಿ ಆರೋಮ್ಯಾಟಿಕಾ, ನಾನ್ ಆರೋಮ್ಯಾಟಿಕಾ, ಓಮೋ ಆರೋಮ್ಯಾಟಿಕಾ ಅಂತ. ಅದನ್ನು ಪ್ರಾಡಕ್ಟ್ ಡಿಪೆಂಡ್ ಮಾಡಿ ನಾವೇನು ಮಾಡಬೇಕು ಇಲ್ಲಿ ಬರಿಬೇಕು. ಸೊ ಇಲ್ಲಿ ಫಸ್ಟು ನಾನು ಏನು ಮಾಡ್ತೀನಿ ಪ್ರಾಡಕ್ಟ್ ಬರಿತಾ ಹೋಗ್ತೀನಿ. ಸೊ ಪೊಟೆನ್ಷಿಯಮ್ ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಪೊಟೆನ್ಷಿಯಮು ಸೋಡಿಯಮ್ ಇದ್ದರೆ ಏನು ಮಾಡುತ್ತೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಸೊ 2 ಎಲೆಕ್ಟ್ರಾನ್ ಡೊನೇಟ್ ಮಾಡೋದ್ರಿಂದ ಇಲ್ಲಿ 2 ಎಲೆಕ್ಟ್ರಾನ್ ಬರ್ತಾ ಇದ್ದಂಗೆ ಏನಾಗುತ್ತೆ ಒಂದು ನೆಗೆಟಿವ್ ಚಾರ್ಜ್ ಆಗುತ್ತೆ. ಸೊ ಈ ಡಬಲ್ ಬಾಂಡ್ ಏನಾಗುತ್ತೆ ನೆಕ್ಸ್ಟ್ ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿಗೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ. ಸೊ ಈ 3 ಡಬಲ್ ಬಾಂಡ್ ಆಗಿ ಉಳ್ಕೊಳ್ಳುತ್ತೆ. ಇಲ್ಲೇನಾಗುತ್ತೆ ಇಲ್ಲೂ ನೆಗೆಟಿವ್ ಚಾರ್ಜು ಇಲ್ಲೂ ನೆಗೆಟಿವ್ ಚಾರ್ಜ್ ಬರುತ್ತೆ. ಅಲ್ಲಿಗೆ ಇದೇನಾಯಿತು ಆರೋಮ್ಯಾಟಿಕ್ ಆಯಿತು,
ಆ್ಯರೋಮ್ಯಾಟಿಕ್. ಓಕೆ, ಸೊ ನೆಕ್ಸ್ಟ್ ಹೋಗೋದಾದರೆ ಸಲ್ಫ್ಯೂರಿಕ್ ಆಸಿಡ್ ಏನು ಆಸಿಡ್. ಸೊ ಏನು ಮಾಡುತ್ತೆ, ಇದು ಹೈಡ್ರೋಜನ್ನ ಡೊನೇಟ್ ಮಾಡುತ್ತೆ. ಸೊ ಹೈಡ್ರೋಜನ್ ಡೊನೇಟ್ ಮಾಡುತ್ತೆ ಅಂತಂದರೆ ಇದು ಪ್ರೋಟಾನ್ H+ ಅಲ್ಲಿ ಇರುತ್ತೆ ಅಲ್ವಾ. ಸೊ H+ ಅಂದ ತಕ್ಷಣ ಏನಾಗುತ್ತೆ, ಈ ಡಬಲ್ ಬಾಂಡು ಏನಾಗುತ್ತೆ ಇಲ್ಲಿ ನೋಡಿ, ಈ ಕಾರ್ಬನ್ಗೆ ಶಿಫ್ಟ್ ಆಗಿ ಇಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತಲ್ಲ, ಇದು ಅಬ್ಸ್ಟ್ರಾಕ್ಟ್ ಮಾಡುತ್ತೆ ಹೈಡ್ರೋಜನ್ನ. ಸೊ ಇದು ಅಬ್ಸ್ಟ್ರಾಕ್ಟ್ ಮಾಡೋದ್ರಿಂದ ಯಾವ ಥರ ಬರುತ್ತೆ ನೋಡಿ ನಮಗೆ ಪ್ರಾಡಕ್ಟು. ಈ 3 ಡಬಲ್ ಬಾಂಡ್ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲೇನಾಯಿತು, ಒಂದು ಹೈಡ್ರೋಜನ್ ಬಂತು ನನಗೆ ಅಲ್ವಾ. ಸೊ ಇಲ್ಲೇನಾಗ್ತಾ ಇದೆ, ಪಾಸಿಟಿವ್ ಚಾರ್ಜ್ ಬರ್ತಾ ಇದೆ. ಸೊ ಈ ಥರ ಇದ್ದರೆ ಹೈಬ್ರಿಡೈಸೇಷನ್ ಜೊತೆಗೆ ಇದೇನಾಯಿತು, sp3 ಹೈಬ್ರಿಡೈಸೇಷನ್ ಆಯಿತು ಅಲ್ವಾ. ಸೊ ಕಾಂಜುಗೇಷನ್ ಜೊತೆಗೆ sp3 ಹೈಬ್ರಿಡೈಸೇಷನ್ ಪ್ರೆಸೆಂಟ್ ಇದ್ದರೆ ಅದನ್ನು ಏನಂತೀವಿ ನಾವು, ಹೋಮೋ ಆ್ಯರೋಮ್ಯಾಟಿಕ್ ಅಂತ ಕರಿತೀವಿ. ಹೋಮೋ ಆ್ಯರೋಮ್ಯಾಟಿಕ್ ಸೆಕೆಂಡ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು ನಾನು. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದು ಫೋಟೋ ಕೆಮಿಕಲ್ ರಿಯಾಕ್ಷನ್ ಗೊತ್ತಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಸೊ ಸಿಸ್ ಕಾಂಪೌಂಡ್ ಇದೆ, ಎರಡೂ ಸಹ ಅಪ್ಪರಲ್ಲಿದೆ. ಇಲ್ಲಿ ಹೀಟ್ ಮಾಡ್ತಾ ಇದ್ದೀವಿ ನಾವು. ಸೊ 4n+2 π ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆ ಇಲ್ಲಿ. ಸೊ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಬಾಂಡು ಡಬಲ್ ಬಾಂಡು ಯಾವ ಥರ ಶಿಫ್ಟ್ ಆಗುತ್ತೆ ನೋಡಿ, ಈ ಥರ ಶಿಫ್ಟ್ ಆಗುತ್ತೆ. ಸೊ ಟೋಟಲಾಗಿ ಎಷ್ಟು ಕಾರ್ಬನ್ ಇದೆ, 1 2 3 4 5 6 7 8 ಕಾರ್ಬನ್ ಇದೆ. ಸೊ ಯಾವ ಥರ ಬರುತ್ತೆ ನೋಡಿ ಪ್ರಾಡಕ್ಟ್ ನನಗೆ. ಸೊ ಈ ಥರ ಕಾಂಪೌಂಡ್ ಅಂದರೆ ಪ್ರಾಡಕ್ಟ್ ಬರ್ತಾ ಇದೆ ನನಗೆ. ಸೊ ಈ ಪ್ರಾಡಕ್ಟ್ ಬಂದರೆ ಅಲ್ಲಿಗೆ ಏನಾಗುತ್ತೆ, ಇದು ಟಬ್ ಶೇಪ್ ಇರುತ್ತೆ, ನಿಮ್ಗೆ ಗೊತ್ತಿದೆ ನಾನ್ ಪ್ಲೇನರು. ಸೊ ಇದೇನಾಗುತ್ತೆ, ನಾನ್ ಆ್ಯರೋಮ್ಯಾಟಿಕ್ ಆಗುತ್ತೆ. ಏನಾಗುತ್ತೆ, ನಾನ್ ಆ್ಯರೋಮ್ಯಾಟಿಕ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಪೈರಿನ್ ಕೊಟ್ಟಿದ್ದಾರೆ ಅವರು. ಪೈರಿನ್ ನಿಮ್ಗೆ ಗೊತ್ತಿದೆ, ಇದು ಆ್ಯರೋಮ್ಯಾಟಿಕ್. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ 2K. ಸೊ ಪೊಟ್ಯಾನ್ಷಿಯಮ್ ಅಂದ ತಕ್ಷಣ ಏನಾಗುತ್ತೆ, ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. 2 ಎಲೆಕ್ಟ್ರಾನ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಈ ಡಬಲ್ ಬಾಂಡ್ ಏನಾಗುತ್ತೆ, ಈ ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಸೊ ನಮಗೆ ಓವರಾಲ್ ಯಾವ ಥರ ಬರುತ್ತೆ ನೋಡಿ ಪ್ರಾಡಕ್ಟ್ ಇಲ್ಲಿ. ಓಕೆ, ಈ ಡಬಲ್ ಬಾಂಡ್ ಹಾಗೆ ಉಳ್ಕೊಂತು. ಇಲ್ಲೆಲ್ಲ ಡಬಲ್ ಬಾಂಡು ಸಹ ಹಾಗೆ ಉಳ್ಕೊಳ್ಳುತ್ತೆ. ಚೇಂಜಸ್ ಏನು ಅಂತಂದರೆ ಇಲ್ಲಿ ನೆಗೆಟಿವ್ ಬರುತ್ತೆ. ಓಕೆ, ಇಲ್ಲೂ ಸಹ ಏನಾಗುತ್ತೆ, ನೆಗೆಟಿವ್ ಬರುತ್ತೆ. ಸೊ ಓವರಾಲ್ ಎಷ್ಟಾಯಿತು ನೋಡಿ, 1 2 3 4 5 6 7 8 ಇದೆ. 8 ಅಂತಂದರೆ 16 ಎಲೆಕ್ಟ್ರಾನ್. 16 ಎಲೆಕ್ಟ್ರಾನ್ ಅಂತಂದರೆ ಯಾವುದಕ್ಕೆ ಬರುತ್ತೆ, ಆಂಟಿ ಆ್ಯರೋಮ್ಯಾಟಿಕ್ ಬರುತ್ತೆ, ಆಂಟಿ ಆ್ಯರೋಮ್ಯಾಟಿಕ್. ಓಕೆ, ಸೊ ಫಸ್ಟ್ ಒನ್ ಏನಾಯಿತು, ಫಸ್ಟ್ ಒನ್ ಆ್ಯರೋಮ್ಯಾಟಿಕ್ ನಮಗೆ. ಸೊ ಫಸ್ಟ್ ಒನ್ನು ಎ ಆ್ಯರೋಮ್ಯಾಟಿಕ್ಕು. ಓಕೆ, ನೆಕ್ಸ್ಟ್ ಬಿ ನೋಡೋದಾದರೆ ಏನು ಬಂದಿದೆ ನಮಗೆ. ಸೊ ಬಿ ಹೋಮೋ ಆ್ಯರೋಮ್ಯಾಟಿಕ್ಕು, ಬಿ ಏನು ಹೋಮೋ ಆ್ಯರೋಮ್ಯಾಟಿಕ್ಕು. ಓಕೆ, ನೆಕ್ಸ್ಟ್ ಸಿ ಏನಾಗಿದೆ ನಮಗೆ, ನಾನ್ ಆ್ಯರೋಮ್ಯಾಟಿಕ್. ಲಾಸ್ಟು ಡಿ ಏನು ಆಂಟಿ ಆ್ಯರೋಮ್ಯಾಟಿಕ್. ಓಕೆ, ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.